ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಕ್ಷತಾ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ಈ ಸಲ ವೆಕೇಷನ್ ಮಾಡೋದಕ್ಕೆ ನಾನು ಬಂದಿರೋದು ವಯನಾಡ್ಗೆ. ನಾನು ಯೂಶ್ವಲಾಗಿ ವಯನಾಡಿಗೆ ಬರ್ತಾ ಇರ್ತೀನಿ, ಕೂರ್ಗಿಗೆ ಹೋಗ್ತಾ ಇರ್ತೀನಿ, ಕೇರಳಗೆ ಹೋಗ್ತಾ ಇರ್ತೀನಿ. ಬಟ್ ಈ ವ್ಲಾಗ್ ಮಾಡೋ ಉದ್ದೇಶ ಏನು ಅಂತ ಅಂದರೆ, ಈ ರೆಸಾರ್ಟ್ ಈಸ್ ಮೋಸ್ಟ್ ಸ್ಪೆಷಲ್ ಆ್ಯಂಡ್ ನನಗೆ ಒಂದು ವೈಲ್ಡ್ ಲೈಫ್ನ ನನಗೆ ಕಣ್ಮುಂದೆನೇ ಒಂದು ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಫೆಸಿಲಿಟಿ ಇಲ್ಲಿ ಸಿಕ್ತು, ಒಂದು ಅವಕಾಶ ಇಲ್ಲಿ ಸಿಕ್ತು. ಸೊ ದ್ಯಾಟ್ ನೀವು ಯಾರಾದರೂ ವೆಕೇಷನ್ಸ್ಗೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ, ಎಲ್ಲಿಗೆ ಹೋಗೋಣ, ವಯನಾಡಲ್ಲಿ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ರೆ, ಅಡ್ವೆಂಚರಸ್ ಆಗಿ ಒಂದು ಬ್ಯೂಟಿಫುಲ್ ವ್ಯೂ, ಬ್ಯೂಟಿಫುಲ್ ರೂಮ್, ಬ್ಯೂಟಿಫುಲ್ ಫುಡ್, ಇಷ್ಟೆಲ್ಲ ನಿಮಗೆ ಒಂದೇ ಒಂದು ರೆಸಾರ್ಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದರೆ, ಅದೆಲ್ಲ ಫೆಸಿಲಿಟೀಸ್ನ ನೀವು ತಗೋಬೇಕು ಅಂದರೆ, ಐ ಫೀಲ್ ಕುರುವ ಐಲ್ಯಾಂಡ್ ರೆಸಾರ್ಟ್ ಆ್ಯಂಡ್ ಸ್ಪಾ ಈಸ್ ಒನ್ ಆಫ್ ದ ಬೆಸ್ಟೆಸ್ಟ್ ಇನ್ ವಯನಾಡ್. ಬಿಕಾಸ್ ನಾನು ಇಲ್ಲಿ 2 nights ಸ್ಟೇ ಮಾಡಿದ್ದೀನಿ. ಸೊ ದ ಲಾಸ್ಟ್ ಡೇ ಐ ಆಮ್ ಟೇಕಿಂಗ್ ದಿಸ್ ವಿಡಿಯೋ. ಬನ್ನಿ, ಸೊ ದಟ್ ಈಸ್ ವೈ ನಾನು ಇದರ ಒಂದು ಟೂರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯೂಶ್ವಲಿ ನಾನು ವೆಕೇಷನ್ಸ್ಗೆ ಅಂತ ಹೋಗೋದು ತುಂಬ ಕಡಿಮೆ. ಬಟ್ ಹೋಗಬೇಕಾದಾಗೆಲ್ಲ ಐ ರಿಯಲಿ ವಾಂಟ್ ಸಮಥಿಂಗ್ ವೆರಿ ನೈಸ್. ಆಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ತುಂಬ ಕಡಿಮೆ ಇರುತ್ತೆ ನಂದು. ಅದಕ್ಕೇ ಎಲ್ಲರಿಗೂ ಒಂದು ಪ್ಯಾಕೇಜಲ್ಲಿ ಸಿಗಬೇಕು, ಒಂದು ಪ್ಯಾಕೇಜಲ್ಲಿ 2 daysಲ್ಲಿ ನಾವು ಎಲ್ಲನೂ ಮುಗಿಸ್ಬೇಕು. ಈ ಕಡೆ ನಮಗೆ ಒಳ್ಳೆ ಸ್ಟೇ ಇರಬೇಕು, ಒಳ್ಳೆ ಬ್ಯೂಟಿಫುಲ್ ವ್ಯೂ ಇರಬೇಕು, ಗ್ರೀನರಿ ಇರಬೇಕು, ಪೀಸ್ ಆಗಿರಬೇಕು, ಆಮೇಲೆ ನಿಮಗೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇರಬೇಕು, ಇಂಡೋರ್ ಔಟ್ಡೋರ್ ಗೇಮ್ಸ್ ಇರಬೇಕು, ಟೇಸ್ಟಿಯಸ್ಟ್ ಫುಡ್ಸ್ ಇರಬೇಕು. ಸೊ ಇದನ್ನೆಲ್ಲ ನಾನು ನೋಡ್ಕೊಳ್ಳೋದು. ಆ್ಯಂಡ್ ಸ್ಪಾ ಕೂಡ ಇಲ್ಲಿದೆ. ಆ್ಯಂಡ್ ಎಲ್ಲರೂ ನೀವು ಫ್ಯಾಮಿಲಿ ಸಹ ಬರ್ಬೋದು, ಫ್ರೆಂಡ್ಸ್ ಸಹ ಬರ್ಬೋದು, ಆ್ಯಂಡ್ ಕಪಲ್ಸ್ ಸಹ ಬರ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ರಿಯಲಿ ಸ್ಪೆಷಲ್ ಪ್ಲೇಸ್ ಇನ್ ವಯನಾಡ್ ಅಂತ ಹೇಳ್ಬೋದು. ಖಾಲಿ ಇದೆ. ಆ್ಯಂಡ್ ಹಾಗೆ ಹೋದರೆ ದೆರ್ ಇಸ್ ಅ ಡೈನಿಂಗ್ ಏರಿಯಾ. ಪ್ಲೀಸ್ ಕಮ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಫೆಸಿಲಿಟೀಸ್ ಇಲ್ಲಿರುತ್ತೆ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇರುತ್ತೆ. ಆ್ಯಂಡ್ ಐಲ್ ಶೋ ಯು ದ ಡೈನಿಂಗ್ ಏರಿಯಾ ಆಫ್ ದಿಸ್. ದಿಸ್ ಇಸ್ ದ ಡೈನಿಂಗ್ ಏರಿಯಾ. ಆರಾಮಾಗಿ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲನೂ ನೀವು ಬಂದ್ರೂ ಫುಲ್ ದೊಡ್ಡ ಬಂಚಲ್ಲೂ ಕೂಡ ಕೂತ್ಕೊಂಡು ಊಟ ಮಾಡ್ಬೋದು. ಬನ್ನಿ. ದೇರ್ ಈಸ್ ಇಂಡೋರ್ ಗೇಮ್ಸ್ ಆಲ್ಸೋ. ಟೇಬಲ್ ಟೆನ್ನಿಸ್ ಇದೆ, ಕೇರಮ್ ಬೋರ್ಡ್ ಇದೆ, ಇಂಡೋರ್ ಗೇಮ್ಸ್ ಸ್ಟುಡಿಯೋ ಇದೆ. ಇಲ್ಲಿ ನೀವು ಬ್ಯಾಡ್ಮಿಂಟನ್, ಆಮೇಲೆ ಅಲ್ಲಿ ಈಚ್ ಆ್ಯಂಡ್ ಎವ್ರಿಥಿಂಗ್, ಚೆಸ್ ಇದೆ, ಏನು ಬೇಕಾದರೂ ಆಟ ಆಡ್ಬೋದು. ಆ್ಯಂಡ್ ಇವ್ರದ್ದು ಲಿಟ್ರಲಿ ನನಗೇನು ಇಷ್ಟ ಆಯಿತು ಅಂದರೆ, ಜೀಪ್. ಆಬ್ವಿಯಸ್ಲಿ ಜೀಪ್ ಅಂದರೆ ಯಾರಿಗಿಷ್ಟ ಇರಲ್ಲ. ಸೊ ಇವರು ನಮಗೆ ಫಸ್ಟ್ ಡೇ ಬಂದ ತಕ್ಷಣ ಅವರ ಫಾರ್ಮ್ ವಿಸಿಟಿಂಗಿಗೆ ಕರ್ಕೊಂಡು ಹೋಗಿದ್ರು. ಲಿಟ್ರಲಿ ಕ್ರೇಜಿಯಸ್ಟ್ ಒಂದು ಡ್ರೈವ್ ಅದು. ಮಿನಿ ಝೂ ಮಾಡಿದ್ದಾರೆ. ಆ ವಿಡಿಯೋಸ್ ಕೂಡ ನಾನು ಹಾಕ್ತೀನಿ. ಸೊ ಎಷ್ಟು ಕ್ಯೂಟ್ ಆಗಿರೋ ಆ್ಯನಿಮಲ್ಸ್ ಇದ್ವು. ದೇರ್ ಆರ್ ಆ್ಯಕ್ಟಿವಿಟೀಸ್ ಲೈಕ್ ಜಿಪ್ ಲೈನ್ ಆಗಿರ್ಬೋದು, ಬೋಟಿಂಗ್ ಆಗಿರ್ಬೋದು, ಕಯಾಕಿಂಗ್ ಆಗಿರ್ಬೋದು. ವಿ ಎಂಜಾಯ್ಡ್ ಅ ಲಾಟ್.
ದಿಸ್ ಇಸ್ ಅ ಸ್ಪಾ. ನಾನು ಸ್ಪಾ ಕೂಡ ತೊಗೊಂಡೆ. ಫುಲ್ ರಿಲ್ಯಾಕ್ಸಿಂಗ್ ಆಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಬ್ಯೂಟಿಫುಲ್ ರೂಮ್, ಪೂಲ್ ರೂಮ್ ನಂದು. ಸೊ ಆ ವ್ಯೂ ಅಂತೂ ಕ್ರೇಜಿ ಆಗಿದೆ. ಸೊ ಇದು ನಾನು ಬುಕ್ ಮಾಡಿರೋ ರೂಮು. ಇಟ್ಸ್ ಅ ಪ್ರೈವೇಟ್ ಪೂಲ್ ರೂಮ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಬನ್ನಿ ನಿಮಗೂ ತೋರಿಸ್ತೀನಿ. ವಾವ್! ಆ್ಯಕ್ಚುಲಿ ನನಗೆ ರೌಂಡ್ ಬೆಡ್ಡು ಆ ಥರ ಎಲ್ಲ ಇರಬೇಕು ಅಂತ ತುಂಬ ಆಸೆ. ಬಟ್ ನಮ್ಮ ಮನೆಯಲ್ಲಿ ಸ್ಪೇಸ್ ತುಂಬ ಕನ್ಸ್ಯೂಮ್ ಮಾಡತ್ತೆ ಅಂತ ನಾನು ಮಾಡ್ಸೋಕ್ಕೆ ಹೋಗಿಲ್ಲ. ಬಟ್ ಇದನ್ನು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಆ್ಯಂಡ್ ದೇರ್ ಇಸ್ ಅ ವಾರ್ಡ್ರೋಬ್. ಆಮೇಲೆ ಆ್ಯಕ್ಚುಲಿ ಬಾತ್ರೂಮಾ ಅಥವಾ ಬೆಡ್ರೂಮಾ ಅಂತಲೇ ಅನ್ನಿಸ್ತಾ ಇತ್ತು. ಇಟ್ ಈಸ್ ಆಲ್ಸೋ ವೆರಿ ಹ್ಯೂಜ್. ಆಮೇಲೆ ಸೋಫಾಸ್ ಇದೆ, ಟಿ ವಿ ಇದೆ. ನನ್ನ ಲಗೇಜೇ ಫುಲ್ ಆಗಿ ಹೋಗಿದೆ. ಆ್ಯಂಡ್ ಇದು ಪ್ರೈವೇಟ್ ಪೂಲ್. ಇವಾಗ ಆಫ್ಟರ್ನೂನ್ 1:30 2 o'clock ಹಿಂಗೆ ಇದರಲ್ಲಿ ಇಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವೆರಿ ಬ್ಯೂಟಿಫುಲ್ ರೂಮ್. ದೆರ್ ಆರ್ ಫ್ಯೂ ರೂಮ್ಸ್. ಇಲ್ಲಿನೂ ಲೈಕ್ ನಾರ್ಮಲ್ ರೂಮ್ಸ್ ಇದ್ದಾವೆ. ಆ್ಯಂಡ್ ಜಕೂಜಿ ರೂಮ್ ಇದೆ, ಪ್ರೈವೇಟ್ ವಿಲ್ಲಾ, ಪ್ರೈವೇಟ್ ಪೂಲ್ ರೂಮ್ ಇದೆ, ಪ್ಲಂಚ್ ಪೂಲ್ ರೂಮ್ ಇದೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಇದೆ. ಸೊ ಲಿಟ್ರಲಿ ಹೇಳಬೇಕು ಅಂದರೆ ದಿಸ್ ಈಸ್ ಒನ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಲಿಟ್ರಲಿ ಯು ವಿಲ್ ಗೆಟ್ ಎಂಟರ್ಟೈನ್ಮೆಂಟ್, ಯು ವಿಲ್ ಗೆಟ್ ಪೀಸ್, ಯು ವಿಲ್ ಗೆಟ್ ರಿಲ್ಯಾಕ್ಸೇಷನ್. ಸೊ ಒನ್ ಆಫ್ ದ ಬೆಸ್ಟ್ ಸ್ಟೇ ನನ್ನ ಎಕ್ಸ್ಪೀರಿಯನ್ಸಲ್ಲಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಸ್ಟೇ ವೇರ್ ಐ ಗಾಟ್ ಟು ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್ ಇನ್ ಜಸ್ಟ್ 2 days. ಬಿಗ್ ಸಫಾರಿ, ಮಾರ್ನಿಂಗ್ ಸಫಾರಿ, ಈವ್ನಿಂಗ್ ಸಫಾರಿ, ಆಮೇಲೆ ದಿಸ್ ಇಸ್ ಕಂಪ್ಲೀಟ್ಲಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಹೋಪ್ ನಿಮಗೆ ನನ್ನ ಈ ಸ್ಟೇನ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ದಿಸ್ ವಾಸ್ ಮೈ ಸ್ಟೇ ಇನ್ ಕುರುವ ಐಲ್ಯಾಂಡ್ ರೆಸಾರ್ಟ್ ಆ್ಯಂಡ್ ಸ್ಪಾ ಆ್ಯಂಡ್ ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಐ ಆಮ್ ಟೋಟಲಿ ಇನ್ ಲವ್ ವಿತ್ ದಿಸ್. ಆ್ಯಂಡ್ ಸೊ ನೆಕ್ಸ್ಟ್ ನೀವೇನಾದರೂ ವೆಕೇಷನ್ಸ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಸೊ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ವಾ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ, ಡೂ ಕಮ್ ಟು ವೈನಾಡ್ಸ್ Kurwa Island to experience the actual wildlife experience. So ಹೋಪ್ ನಿಮಗೆ ಕುರ್ವಾ ರೆಸಾರ್ಟ್ನ ಟೂರ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಡೂ ವಿಸಿಟ್ ಆ್ಯಂಡ್ ಕಮೆಂಟ್ ಮಾಡಿ. ಡೀಟೇಲ್ಸ್ ಬೇಕು ಅಂದರೆ ಐ ಡೆಫಿನೆಟ್ಲಿ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ ಇದ್ರ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.